सर्वदा यावच्चन्द्रश्च सूर्यश्च यावत्तिष्ठति मेदिनी तावत्त्वयात्र देवेशस्तातव्यं सर्वदा विभो ॐ भद्रं कर्णेः विष्णुयाम देवाः भद्रं पश्येमाक्षभिर्यजत्रा यावच्चन्द्रश्च सूर्यश्च यावत्तिष्ठति मेदिनी तावत्त्वयात्र देवेशस्तातव्यं सर्वदा विभो ॐ भद्रं कर्णेः विष्णुयाम देवाः भद्रं पश्येमाक्षभिर्यजत्रा स्थिरेरन्ये सुष्ठुवां सस्तनो भैरामेम देवहेरन्
ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ. ಭಗವಂತ 17ರಿಂದ ಇವತ್ತು 22 ಎಲ್ಲ ಬ್ರಹ್ಮಕಲಶೋತ್ಸವ ಪ್ರತಿಷ್ಠಾಪನೆ ಎಲ್ಲವನ್ನೂ ಮಾಡಿಸ್ಕೊಂಡಿದ್ದಾನೆ. ಇದರಲ್ಲಿ ದೇವರ ವೆಂಕಟರಮಣ ಸ್ವಾಮಿಯ ಇಚ್ಛೆಯಂತೆ ಎಲ್ಲ ಏನಾಗಬೇಕೋ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನಡೆದಿದೆ. ಶಶಾಂಕ ಭಟ್ರ ತಂತ್ರಿಗಳಾದಂಥ ಶಶಾಂಕ ಭಟ್ರ ನೇತೃತ್ವದಲ್ಲಿ ಹಾಗೂ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳ ನೇತೃತ್ವದಲ್ಲಿ ಎಲ್ಲ ಸಾಂಗವಾಗಿ ನಡೆಯುತ್ತಿದೆ. ಭಗವಂತನ ಆಶೀರ್ವಾದ ಈ ಭಾಗದ ಎಲ್ಲ ಜನರಿಗೂ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಪ್ರೇರಣೆ ಭಗವತ್ ಪ್ರೇರಣೆ ನಾನು ಮಾಡಿದ್ದಲ್ಲ. ಭಗವಂತನಿಗೆ ಎಲ್ಲಿ ಕೂತ್ಕೋಬೇಕು ಅಂತೇಳಿ, ಎಲ್ಲಿ ನೆಲೆಸಬೇಕು ಅಂತೇಳಿ ನಿಶ್ಚಯ ಅವನು ಮಾಡಿದ್ದಾನ, ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಷ್ಟೇ. ಭಗವತ್ ಪ್ರೇರಣೆ, ನಾವು ಕೆಲಸ ಮಾಡಿದ್ದೀವಿ ಅಷ್ಟೇ. ಅವನು ಕೆಲಸ ಮಾಡೋಕ್ಕೊಂದು ಏನು ಹೇಳ್ತಾರೆ, ಯೋಗವನ್ನು ನಮಗೆ ಕೊಟ್ಟಿದ್ದಾನೆ, ಒಂದು ಅವಕಾಶವನ್ನು ಸೃಷ್ಟಿ ಮಾಡಿದ್ದಾನೆ ಅಷ್ಟೇ. ಇದು ಗರ್ಭಗುಡಿ ವಿಜಯನಗರದ ಶೈಲಿಯಲ್ಲಿದೆ, ಸುತ್ತಪೌಳಿ ನಮ್ಮ ದಕ್ಷಿಣ ಕನ್ನಡದ ಶೈಲಿಯಲ್ಲಿದೆ. ವಿಗ್ರಹ ಸುಮಾರು 6.25 ಅಡಿಯ ಸ್ವಾಮಿಯ ವಿಗ್ರಹ ಇದೆ. ಮುಂಭಾಗದಲ್ಲಿ ಗರುಡ ಇದ್ದಾನೆ, ಧ್ವಜಸ್ತಂಭ ಇದೆ, ಬಲಿಪೀಠ ಇದೆ. ಉತ್ಸವ ವಿಗ್ರಹಗಳನ್ನು ತಿರುಪತಿಯಿಂದ ನಮಗೆ ಕೊಟ್ಟಿದ್ದಾರೆ. ಇವೆಲ್ಲ ವಿಶೇಷಣೆ. ಹೌದು, ಇವತ್ತು ನೋಡಿದ್ರಲ್ಲ, ಇವತ್ತು ಅನ್ನಪ್ರಸಾದ. ನಿನ್ನೆ ಒಂದು 7ರಿಂದ ಒಟ್ಟು 10,000 ಜನ ಬ್ರಹ್ಮಕಲಶ ದಿವಸ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲ ಅವನಿಗೆ ಸಮರ್ಪಣೆ. ಈ ಭಾಗದ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಜನರಿಗೆ ಸಮರ್ಪಣೆ, ಭಕ್ತರಿಗೆ ಸಮರ್ಪಣೆ ಮಾಡಿದ್ದೀನಿ. ಶ್ರೀ ಸೌಂದರ್ಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಶಂಕುಸ್ಥಾಪನೆ 2022ರಲ್ಲಿ ಪೇಜಾವರ ಶ್ರೀಗಳಿಂದ ಆದಂಥ ದಿನ. 2022ರಲ್ಲಿ 2022ರಿಂದ ಒಂದು ಸಣ್ಣ ವಿಸ್ತಾರದಲ್ಲಿ ಶುರುವಾದಂಥ ಈ ಕೆಲಸ ಒಂದು 2.5 ವರ್ಷ ಈ ಕೆಲಸ ನಡೆದಿದೆ. ವಿಜಯನಗರ ಹಾಗೂ ಕರಾವಳಿ ಶೈಲಿಯ ಈ ದೇವಸ್ಥಾನ ಶ್ರೀನಿವಾಸ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸನ ಆರಾಧನೆ ಆಗಬೇಕು ಅಂತ, ಮತ್ತು ಸಮಸ್ತ ಜನರಿಗೆ ಒಂದು ಒಳ್ಳೆಯದಾಗಬೇಕು ಅಂತ ಈ ಕ್ಷೇತ್ರದಲ್ಲಿ ಸೌಂದರ್ಯ ವೆಂಕಟರಮಣ ಸ್ವಾಮಿಯ ನಿರ್ಮಾಣವನ್ನು ನಮ್ಮ ತಂದೆಯವರಾದ ಸೌಂದರ್ಯ ಮಂಜಪ್ಪ ಅವರಿಗೆ ಹಲವಾರು ವರ್ಷಗಳಿಂದ ಆದಂಥ ಪ್ರೇರಣೆ. ಯಾಕಂದರೆ ವೆಂಕಟರಮಣ ಸ್ವಾಮಿಯಿಂದ ಅವರ ವೃದ್ಧಿಯಾಗಿದೆ. ಅದೇ ರೀತಿ ಹಲವಾರು ಸಂಕಷ್ಟಗಳಲ್ಲಿ ಕೈ ಹಿಡಿದಿದ್ದಾನೆ. ಅದೇ ರೀತಿ ಹಲವು ಬರುವಂಥ ಭಕ್ತರಿಗೆ ಒಳ್ಳೆಯದಾಗಬೇಕು, ಅವರ ಸಂಕಷ್ಟ ನಿವಾರಣೆ ಆಗಬೇಕು ಅಂತ ಚಿಂತನೆ ಮಾಡಿಕೊಂಡು ಹಲವಾರು ಆರ್ಕಿಟೆಕ್ಟ್ಗಳು, ಇದರ ಆರ್ಕಿಟೆಕ್ಟ್ TTD ಆರ್ಕಿಟೆಕ್ಟ್ ಅವರು ಮೀರಾ ಅಂತ, ಅವರು ಈ ಒಂದು ಶೈಲಿಯ ಒಂದು ದೇವಸ್ಥಾನದ ಒಂದು ರೂಪರೇಷನ್ನು ಹಾಕ್ಕೊಟ್ರು. ಅದೇ ರೀತಿ ಪೇಜಾವರ ಶ್ರೀಗಳು ಅವರು ಕೂಡ ಈ ನಡಬೇಕಾದಂಥ ಕಾರ್ಯಗಳೇ ಹೇಗೆ ನಡಿಬೇಕು. ಅದೇ ರೀತಿ ವಿಗ್ರಹ ತಾವು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ. 6.25 ಅಡಿಯ ವಿಗ್ರಹ. ಈ ವಿಗ್ರಹ ಈ ಎಲ್ಲ ಕೆತ್ತನೆ ನಡೆದಿರುವಂಥ ಮಹಾಬಲಿಪುರ, ಇಲ್ಲಿನ ಸ್ಥಪತಿಗಳು ಮಹಾಬಲಿಪುರದಿಂದ ಬಂದಿದ್ದರು. ಅವರು ಪ್ರತಿ ಕಲ್ಲು, ಈಗ ತಾವು ಕಾಣುವಂಥ ಕಲ್ಲುಗಳು ಎಲ್ಲ ಮಹಾಬಲಿಪುರದಿಂದ ಬಂದಂಥ ಕಲ್ಲುಗಳು. ಅದೇ ರೀತಿ ಪೌಳಿ ಕರಾವಳಿ ಶೈಲಿಯಲ್ಲಿ ನಿರ್ಮಾಣವಾದಂಥ ಇದು ಮಂಗಳೂರು ಹಾಗೂ ಕೇರಳ ಬಾರ್ಡ್ರಿಂದ ಬಂದಂಥ ಕೆಲಸ. ಇದರ ಕೆಲಸಗಾರರು ಕೂಡ ಹಲವಾರು ಕಡೆಯಿಂದ ಬಂದಿದ್ದಾರೆ. ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡದಿಂದಲೂ ಕೂಡ ಕೆಲಸ ಮಾಡಿದ್ದಾರೆ. ಸೊ ಇವತ್ತು ಬಂದು ನಿಂತಿದೆ. ತುಂಬ ಬರುವಂಥವ್ರಿಗೆಲ್ಲರಿಗೂ ತುಂಬ ಖುಷಿಯಾಗಿದೆ, ಆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆಗಬೇಕು ಅಂತ. ಅದೇ ರೀತಿ ಪ್ರತಿದಿನ ಅನ್ನ ಸಂತರ್ಪಣೆ ನಡೀತಾ ಇದೆ. ಪ್ರತಿದಿನ 10,000 ಜನಕ್ಕೆ ಅನ್ನ ಸಂತರ್ಪಣೆ ಆಗ್ತಾಯಿದೆ. ಇವತ್ತಿನ ದಿನಕ್ಕೆ 35,000 ಜನರಿಗೆ ಊಟವನ್ನು ಅನ್ನ ಸಂತರ್ಪಣೆ ನಡೆದಿದೆ. ಅದೇ ರೀತಿ ವಿಶೇಷವಾಗಿ ನಡೆದಂಥದ್ದು ಅಂದರೆ ಹೊರೆ ಕಾಣಿಕೆ. ಇಲ್ಲಿ ತಯಾರುವಂಥ ಪ್ರಸಾದ ಬೆಲ್ಲ ಆಗಲಿ, ಅಕ್ಕಿ ಆಗಲಿ, ಬೇಳೆ ಆಗಲಿ ಕೊಡುವಂಥ ಎಲ್ಲ ಪದಾರ್ಥಗಳು ಪ್ರತಿ ಮನೆಯಿಂದ ಬಂದಿರುವಂಥ ಒಂದು ಹೊರೆ ಕಾಣಿಕೆ. ಈ ಭಕ್ತರೆಲ್ಲರೂ ಕೂಡ ಈ ಒಂದು ಒಳ್ಳೆ ಕಾರ್ಯಕ್ಕೆ ಒಟ್ಟಾಗಿ ಸೇರಿ ನಾವು ಕೂಡ ಕೊಡ್ತೀವಿ. ಒಬ್ಬರು 7 ಟನ್ ಕುಂಬಳಕಾಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ 1 ಟನ್ ಅಷ್ಟು ಅಕ್ಕಿಯನ್ನು ಕೊಟ್ಟಿದ್ದಾರೆ. ಪ್ರತಿದಿನ ತುಂಬ ಚೆನ್ನಾಗಿ ಕಾರ್ಯ ನಡೀತಾ ಇದೆ. ಅದೇ ರೀತಿ ಇವತ್ತು ನಡೆದಂಥ ದರ್ಶನ ಬಲಿ ಒಂದು ವಿಶೇಷವಾಗಿ ಆ ಒಂದು ಉತ್ಸವ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಉತ್ಸವ ಮೂರ್ತಿಗಳನ್ನ ನಮ್ಮ TTD ತಿರುಪತಿ ದೇವಸ್ಥಾನದವರು ಕೊಟ್ಟಿದ್ದಾರೆ. ಚಾಮರ, ಛತ್ರಿ ಹಾಗೂ ಹಲವಾರು ಇದನ್ನು ತಿರುಪತಿ ಉತ್ಸವ ಮೂರ್ತಿಯನ್ನು ತಿರುಪತಿ ದೇವಸ್ಥಾನಗಳಿಂದ ಕೊಟ್ಟಿದ್ದಾರೆ. ಅವರು ಒಂದು ಚಾಮರ ಹಾಗೂ ಛತ್ರಿ ಮತ್ತು ಒಂದು ಸ್ಪೀಕರ್ ಎಲ್ಲವನ್ನು ಅವ್ರು ಕೊಟ್ಟಿದ್ದಾರೆ. ಪ್ರತಿನಿತ್ಯ ಇವತ್ತು ಬ್ರಹ್ಮಕಲಶ ಆಗಿ 1 ದಿನ ಆಗಿದೆ. ಈಗ ನಾಳೆಯಿಂದ 48 ದಿನ ಮಂಡಲ ಪೂಜೆ.
ಅದಾದಮೇಲೆ ಬೇರೆ ಬೇರೆ ಸೇವೆಗಳನ್ನ ನಾವು ಹೇಗೆ ತಿರುಪತಿ ಶೈಲಿಯಲ್ಲಿ ನಡೆಯುತ್ತೋ ಅದೇ ರೀತಿ ಇಲ್ಲೂ ಕೂಡ ನಡೆಯುತ್ತೆ. ಈಗ ಅದೇ ನಮ್ಮ ವೈಖಾನಸ ಶೈಲಿಯ ಅದೇ ತಿರುಪತಿ ದೇವಸ್ಥಾನದಲ್ಲಿ ಯಾರು ಪೂಜೆ ಮಾಡ್ತಾರೋ ಅಂಥವರೇ ಇಲ್ಲೂ ಕೂಡ ಪೂಜೆ ಮಾಡ್ತಾರೆ. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಬರುವಂಥ ಭಕ್ತರು ಈಗ ತುಂಬ ಜನ ಬರ್ತಾ ಇದ್ದಾರೆ. ಬರುವಂಥವ್ರಿಗೆ ಖುಷಿಯಾಗಿದೆ. ನಾವು ಕೂಡ ಕಲ್ಯಾಣೋತ್ಸವ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇದೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ಆಗುತ್ತೆ.